ಅದೊಂದು ದಿನ ಅವತ್ತಿನ ಜನಪ್ರಿಯ ಜಗನ್ನಾಯಕರಲ್ಲೊಬ್ಬರಾದ ಮತ್ತು ಅಮೇರಿಕಾದ ಅಧ್ಯಕ್ಷರಾಗಿದ್ದ ಬಿಲ್ ಕ್ಲಿಂಟನ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗುವುದಕ್ಕಾಗಿ ಶ್ವೇತಭವನದಿಂದ ಹೊರಟಿದ್ದರು. ಬಿಲ್ ಕ್ಲಿಂಟನ್ನರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದವರು ಕ್ಲಿಂಟನ್ನರಿಗೆ ಸಪತ್ನೀ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬರಲು ವಿನಂತಿಸಿಕೊಂಡಿದ್ದರು. ಇದು ಕಾರಣ ಕಾರಿನಲ್ಲಿ ಬಿಲ್ ಕ್ಲಿಂಟನ್ನರ ಜೊತೆಯಲ್ಲಿ ಪತ್ನಿ ಹಿಲೇರಿ ಕ್ಲಿಂಟನ್ ಕೂಡ ಇದ್ದರು. ರಾಷ್ಟ್ರಾಧ್ಯಕ್ಷ ಮತ್ತು ಅವರ ಪತ್ನಿಯ ಸುರಕ್ಷಿತತೆಗಾಗಿ ಮಾರ್ಗದುದ್ದಕ್ಕೂ ಭಾರೀ ಸುರಕ್ಷಾ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ರಾಜರಸ್ತೆಯ ಇಕ್ಕೆಲಗಳಲ್ಲೂ ಪೊಲೀಸರು ಭಾರೀ ಪ್ರಮಾಣದ ಭದ್ರತಾ ಕ್ರಮವನ್ನು ಕೈಗೊಂಡಿದ್ದರು. ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಎಲ್ಲಿಯೇ ಹೊರಟರೂ ಐರಾವತ ಹೊರಟ ಹಾಗೆ ಅವರಿಗೆ ಅಷ್ಟೊಂದು ಭದ್ರತಾ ವ್ಯವಸ್ಥೆ ಇರಲೇಬೇಕು. ರಾಷ್ಟ್ರಾಧ್ಯಕ್ಷರು ಮತ್ತು ಹಿಲೇರಿ ಕ್ಲಿಂಟನ್ ಪ್ರೆಸಿಡೆಂಟ್ ಕಾರ್ನಲ್ಲಿ ಕುಳಿತುಕೊಂಡರು. ರಾಷ್ಟ್ರಾಧ್ಯಕ್ಷರ ಕಾರು ನಿಯೋಜಿತ ಕಾರ್ಯಕ್ರಮದ ಸ್ಥಳದ ಕಡೆಗೆ ಚಲಿಸತೊಡಗಿತು. ಕಾರಲ್ಲಿ ಕುಳಿತುಕೊಂಡಿರುವಾಗ ಹಿಲೇರಿ ಕ್ಲಿಂಟನ್ಗೆ ಅದೇನೋ ಜ್ಞಾಪಕಕ್ಕೆ ಬಂತು. ಆಕೆ ತಕ್ಷಣ ಪತಿ ಬಿಲ್ ಕ್ಲಿಂಟನ್ನರಿಗೆ, ಡಿಯರ್ ಪ್ರೆಸಿಡೆಂಟ್, ನಾವು ಇದೀಗ ಕಾರ್ಯಕ್ರಮಕ್ಕೆ ಹೋಗುತ್ತಿರುವ ರಸ್ತೆಯ ಮಧ್ಯದಲ್ಲಿ ನನ್ನ ಬಾಲ್ಯ ಸ್ನೇಹಿತನೊಬ್ಬನ ಪೆಟ್ರೋಲ್ ಬಂಕ್ ಇದೆ. ಬಾಲ್ಯದಲ್ಲಿ ನಾವಿಬ್ಬರೂ ಜೊತೆಯಲ್ಲಿಯೇ ಆಡಿ ಬೆಳೆದವರು. ಅವರ ತಂದೆ ತಾಯಿ ಮತ್ತು ನನ್ನ ತಂದೆ ತಾಯಿ ಪರಮಾಪ್ತರು. ನಾವಿಬ್ಬರೂ ಒಂದೇ ಸ್ಕೂಲಿಗೆ ಹೋಗುತ್ತಿದ್ದೆವು. ಆತ ನನ್ನ ಶಾಲಾ ಸ್ನೇಹಿತ ಕೂಡ ಹೌದು. ನಾವೀಗ ಕಾರ್ಯಕ್ರಮಕ್ಕೆ ಹೊರಟಿರುವ ಪಟ್ಟಣದ ದಾರಿಯ ಪಕ್ಕದಲ್ಲಿಯೇ ಆತನ ಪೆಟ್ರೋಲ್ ಬಂಕ್ ಇದೆಯಂತೆ. ಹಾಗೆ ನಾನು ಕೇಳ್ಪಟ್ಟಿದ್ದೇನೆ. ನಾವು ಮಾರ್ಗ ಮಧ್ಯದಲ್ಲಿ ಆತನ ಪೆಟ್ರೋಲ್ ಬಂಕ್ಗೆ ಹೋಗಿ ಆತನನ್ನು ಭೇಟಿಯಾಗಿ ಮಾತನಾಡಿಸಿಕೊಂಡು ಹೋಗೋಣವೇ ಎಂದು ಕೇಳುತ್ತಾಳೆ. ಬಿಲ್ ಕ್ಲಿಂಟನ್ ಹೇಳುತ್ತಾರೆ, ಅದಕ್ಕೇನಂತೆ, ಹಾಗೆ ಮಾಡುವ. ನಿನಗೆ ಸಂತೋಷವಾಗುವುದಾದರೆ ಪ್ರೆಸಿಡೆಂಟ್ ಕಾರ್ ಅಲ್ಲಿ ಒಂದಷ್ಟು ಸಮಯ ನಿಂತುಕೊಳ್ಳುತ್ತದೆ. ನಿನ್ನ ಬಾಲ್ಯ ಸ್ನೇಹಿತನನ್ನು ಮಾತನಾಡಿಸಿಕೊಂಡೇ ಮುಂದೆ ಹೋಗುವ ಎಂದು. ರಾಷ್ಟ್ರಾಧ್ಯಕ್ಷರ ರಕ್ಷಣಾ ಪಡೆ ಕೂಡಲೇ ವೈರ್ಲೆಸ್ ಮೂಲಕ ಪೊಲೀಸರನ್ನು ಸಂಪರ್ಕಿಸಿ ಪೆಟ್ರೋಲ್ ಬಂಕ್ ಮಾಲೀಕನಿಗೆ ರಾಷ್ಟ್ರಪತಿಗಳ ಆಗಮನದ ವಿಷಯವನ್ನು ತಿಳಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಮತ್ತು ಅವರ ಪತ್ನಿ ಹಿಲೇರಿ ಕ್ಲಿಂಟನ್ ತನ್ನ ಪೆಟ್ರೋಲ್ ಬಂಕ್ಗೆ ಬರುತ್ತಾರೆ ಎಂಬ ವಿಷಯವನ್ನು ತಿಳಿದ ಬಂಕ್ ಮಾಲೀಕನಿಗೆ ಖುಷಿಯೋ ಖುಷಿ. ಆತ ಆ ಕೂಡಲೇ ರಾಷ್ಟ್ರಾಧ್ಯಕ್ಷರನ್ನು ಸ್ವಾಗತಿಸುವುದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಾನೆ. ಆತ ಹೂಗುಚ್ಛಗಳನ್ನು ಹಿಡಿದುಕೊಂಡು ಪ್ರೆಸಿಡೆಂಟರ ಆಗಮನವನ್ನು ನಿರೀಕ್ಷಿಸುತ್ತಾ ಬಂಕ್ನ ಎದುರುಗಡೆ ನಿಂತುಕೊಳ್ಳುತ್ತಾನೆ. ಪೆಟ್ರೋಲ್ ಬಂಕ್ಗೆ ರಾಷ್ಟ್ರಾಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಅವರ ಪತ್ನಿ ಹಿಲೇರಿ ಕ್ಲಿಂಟನ್ನರು ಆಗಮಿಸುತ್ತಾರೆ. ಬಂಕ್ ಮಾಲೀಕ ಆತನ ಸಂತೋಷಕ್ಕೆ ಪಾರವೇ ಇಲ್ಲ. ಬಹುದಿನಗಳ ನಂತರ ತನ್ನ ಬಾಲ್ಯ ಸ್ನೇಹಿತೆ ಹಿಲೇರಿ ಕ್ಲಿಂಟನ್ಗಳನ್ನು ನೋಡಿ ಪೆಟ್ರೋಲ್ ಬಂಕ್ ಮಾಲೀಕ ಮೂಕ ವಿಸ್ಮಿತನಾಗಿದ್ದಾನೆ. ತನ್ನ ಸ್ನೇಹಿತೆ ಏರಿದ ಎತ್ತರ ಮತ್ತು ಇವತ್ತಿನ ಅವಳ ಸ್ಥಾನಮಾನಗಳನ್ನು ನೋಡಿ ಆತ ಅಕ್ಷರಶಃ ಆನಂದ ಭಾಷ್ಪವಾಗಿದ್ದಾನೆ. ಪೆಟ್ರೋಲ್ ಬಂಕ್ ಮಾಲೀಕ ರಾಷ್ಟ್ರಾಧ್ಯಕ್ಷರನ್ನು ಮತ್ತು ತನ್ನ ಬಾಲ್ಯ ಸ್ನೇಹಿತೆ ಹಿಲೇರಿ ಕ್ಲಿಂಟನ್ನರಿಗೆ ತುಂಬ ಹೃದಯದಿಂದ ಆದರಾತಿಥ್ಯವನ್ನು ನೀಡಿ ಉಪಚರಿಸುತ್ತಾನೆ. ಉಭಯ ಕುಶಲೋಪರಿಯಾದ ಮೇಲೆ, ಆದರಾತಿಥ್ಯವಾದ ಮೇಲೆ ಪರಸ್ಪರರನ್ನು ಬೀಳ್ಕೊಳ್ಳುತ್ತಾರೆ. ಪ್ರೆಸಿಡೆಂಟ್ ಕ್ಲಿಂಟನ್ ಮತ್ತು ಹಿಲೇರಿ ಕ್ಲಿಂಟನ್ ಇಬ್ಬರೂ ಕಾರ್ನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಕಾರು ಚಲಿಸತೊಡಗುತ್ತದೆ. ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ನರಿಗೆ ತಮ್ಮ ಪತ್ನಿ ಹಿಲೇರಿಯನ್ನು ಒಂದಷ್ಟು ರೇಗಿಸಬೇಕೆನಿಸುತ್ತದೆ. ಅವರು ಹೆಂಡತಿ ಹಿಲೇರಿಯನ್ನು ಚುಡಾಯಿಸುವ ಧ್ವನಿಯಲ್ಲಿ, ಡಿಯರ್ ಹಿಲೇರಿ, ನೋಡು, ಅದೊಂದು ವೇಳೆ ನೀನು ನನ್ನನ್ನು ಮದುವೆಯಾಗದೆ ಆ ನಿನ್ನ ಬಾಲ್ಯ ಸ್ನೇಹಿತ ಪೆಟ್ರೋಲ್ ಬಂಕ್ ಮಾಲೀಕನನ್ನೇ ಮದುವೆಯಾಗಿದ್ದರೆ ಈಗ ನೀನೇನಾಗಿರುತ್ತಿದ್ದೆ? ನಿನ್ನ ಸೋಷಿಯಲ್ ಸ್ಟೇಟಸ್ ಏನಿರುತ್ತಿತ್ತು?
ನೀನು ಅಮೇರಿಕೆಯ ಅಧ್ಯಕ್ಷರ ಪತ್ನಿ ಎಂಬ ಈ ಬಹುದೊಡ್ಡ ಗೌರವಕ್ಕೆ ಪಾತ್ರಳಾಗದೆ ಒಬ್ಬ ಸಾಮಾನ್ಯ ಪೆಟ್ರೋಲ್ ಬಂಕ್ ಮಾಲೀಕನ ಹೆಂಡತಿಯಾಗಿರುತ್ತಿದ್ದೆ. ನನ್ನಿಂದಾಗಿ ನಿನ್ನ ಸ್ಟೇಟಸ್, ಗೌರವ, ಸ್ಥಾನಮಾನ, ಎತ್ತರ ಎಲ್ಲ ಹೆಚ್ಚಿದೆ ಎಂದು ಹೇಳುತ್ತಾರೆ. ಅದಕ್ಕೆ ತಕ್ಷಣವೇ ಪ್ರತ್ಯುತ್ತರ ಕೊಡುತ್ತಾ ಹಿಲೇರಿ ಕ್ಲಿಂಟನ್ ಹೇಳುತ್ತಾರೆ, ಮಿಸ್ಟರ್ ಪ್ರೆಸಿಡೆಂಟ್, ಡೋಂಟ್ ಥಿಂಕ್ ಸೋ. ಹಾಗೆಲ್ಲ ಹೇಳಬೇಡಿ. ಅದೊಂದು ವೇಳೆ ನೀವು ನನ್ನನ್ನು ಮದುವೆಯಾಗದೆ ಆ ಪೆಟ್ರೋಲ್ ಬಂಕ್ ಮಾಲೀಕ ನನ್ನನ್ನು ಮದುವೆಯಾಗಿದ್ದರೆ ನೀವು ಅಮೇರಿಕಾದ ಅಧ್ಯಕ್ಷರಾಗುತ್ತಿರಲಿಲ್ಲ. ಆ ಪೆಟ್ರೋಲ್ ಬಂಕ್ ಮಾಲೀಕ ಅಮೇರಿಕಾದ ಅಧ್ಯಕ್ಷನಾಗಿರುತ್ತಿದ್ದ. ನೀವು ಅಮೇರಿಕಾದ ಅಧ್ಯಕ್ಷನಾಗಿರುವುದು ನನ್ನ ಕಾಲ್ಗುಣದಿಂದಲೇ ಹೊರತು ನಿಮ್ಮ ಅದೃಷ್ಟದಿಂದಲ್ಲ. ನಿಜವಾಗಿಯೂ ಹೇಳಬೇಕೆಂದರೆ ನಾನು ನಿಮ್ಮ ಅದೃಷ್ಟ ಲಕ್ಷ್ಮಿ. ನನ್ನ ಜೊತೆ ಮದುವೆಯಾಗಿದ್ದರಿಂದ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದುಕೊಂಡಿವೆ. ನನ್ನಿಂದಾಗಿ ನಿಮಗೆ ಅಮೇರಿಕಾದ ಅಧ್ಯಕ್ಷ ಪದ ಒಲಿದಿದೆ ಎಂದು ಪತ್ನಿ ಕೊಟ್ಟ ಚುರುಕಿನ ಉತ್ತರದಿಂದಾಗಿ ಕ್ಲಿಂಟನ್ ಒಂದು ಕ್ಷಣ ತಬ್ಬಿಬ್ಬರಾಗುತ್ತಾರೆ. ಅವರು ಮುಗುಳ್ನಗುತ್ತಾ ಹೆಂಡತಿಯ ಪ್ರತಿಕ್ರಿಯೆಗೆ ಉತ್ತರವಾಗುತ್ತಾರೆ. ಈ ಕಾರಣಕ್ಕಾಗಿಯೇ ಹೆಣ್ಣು ಮಕ್ಕಳನ್ನು ಸ್ಟ್ರಾಂಗು ಎಂದು ಹೇಳುವುದು. ಇದನ್ನೇ ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯಬಹುದು. ಆ ದೇವರು ಕೂಡ ಶಕ್ತಿಯು ಸಹಕರಿಸಿಕೊಂಡಿದ್ದರೆ ಮಾತ್ರ ಸರ್ವಶಕ್ತನಾಗಬಲ್ಲ. ಹಿಲೇರಿ ಕ್ಲಿಂಟನ್ನರ ಆತ್ಮಾಭಿಮಾನವನ್ನು ಮೆಚ್ಚಿಕೊಳ್ಳಲೇಬೇಕು.